ಇವತ್ತು ನಮ್ಮ ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಮಾಡ್ತಿದ್ದೀವಿ. ಅದನ್ನ ಪರಿಚಯ ಮಾಡಿಕೊಡ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಗಂಗೋತ್ರಿ ಎಕ್ಸ್ಕ್ರೇಟರಿ ಸಿಸ್ಟಮ್ ಆ್ಯಂಡ್ DC ಫ್ಯಾನ್ ಮಾಡಿದ್ದಾಳೆ. ಗಂಗೋತ್ರಿ ಅವರೇ ಎಕ್ಸ್ಪ್ಲೇನ್ ಮಾಡಿ. ನೋಡಿ ಫ್ರೆಂಡ್ಸ್, ನೋಡಿಲ್ಲ ಅಂತ ಗಂಗೋತ್ರಿ ಎಕ್ಸ್ಕ್ರೇಟರಿ ಸಿಸ್ಟಮ್ ಮತ್ತು DC ಫ್ಯಾನ್ ಮಾಡಿದ್ದಾಳೆ. ಈಗ ಎಕ್ಸ್ಕ್ರೇಟರಿ ಸಿಸ್ಟಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ ಮಾಡ್ತಾಳಂತೆ. ನೋಡಿ ಫ್ರೆಂಡ್ಸ್, ದುರ್ಗಾ ಇವತ್ತು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮಾಡಿದ್ದಾಳೆ. ದುರ್ಗಾ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಮಾಯಿ ಬಂದ್ಬಿಟ್ಟು ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡಿದ್ದಾಳೆ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಮಾಯಿ ಎಕ್ಸ್ಪ್ಲೇನ್. ಜಗಳ ಆಡ್ತಾ ಏನಿದು ನ್ಯೂರಾನ್ ಮಾಡಲ್ ಮಾಡಿದ್ದಾರೆ. ಚೇತನ್ ಅವರು ಈಗ ಎಕ್ಸ್ಪ್ಲೇನ್ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ನೋಡ್ಕೊಂಡು ಹೇಳ್ತಾವನೆ. ಈಗ ತನು ಏನೋ ಡೆನ್ಸಿಟಿ ಆಫ್ ವಾಟರ್ ಲಿಕ್ವಿಡ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾಳೆ. ಹಾಂ, ತನು ಎಕ್ಸ್ಪ್ಲೇನ್. Now I am going to explain about liquid. According to the different kinds of now of liquid, the density of water can be defined as it is the weight of the water per unit. ನೋಡಿ ಫ್ರೆಂಡ್ಸ್, ರಚನಾ ಅನಿಮಲ್ ಸೆಲ್ ಮಾಡಿದ್ದಾಳೆ. ರಚನಾ,
ಅಖಿಲ ಮಾಡೆಲ್ ಮಾಡಿದ್ದಾರೆ. ಮಾಡೆಲ್ ಬಂದ್ಬಿಟ್ಟು ಟ್ರಾಫಿಕ್ ಸಿಗ್ನಲ್ ಫಾರ್ ಎಮರ್ಜೆನ್ಸಿ ವೆಹಿಕಲ್. Here the traffic was jammed because of the red signal. Now the ambulance want to be go for hospital, so that signal want to be become green. So that government approved ambulance will having the remote. Here ambulance driver will click the number 1. Here number 1. When you will click the number 1, the signal become green. Then the traffic can easily move. Then the traffic can easily move. Ambulance can easily move for hospital. After going from the signal, ambulance driver will click the number 1 button again. Then the light will reset again. ಭಾವನಾ ಇವತ್ತು ಹೆಮೋ ಡಯಾಲಿಸಿಸ್ ಮಾಡಿದ್ದಾಳೆ. ಫುಲ್ ಫೋನಲ್ಲಿ ಬ್ಯುಸಿ ಆಗವಳೆ. ಭಾವನಾ ನೋಡಿ ಫ್ರೆಂಡ್ಸ್, ಫೋನ್ನ ನೋಡ್ಕೊಂಡು ಹೇಳ್ತಾಳೆ